ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ರಾಕೇಶ್ ಮಗ್ದುಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಟಾಪಿಕ್ಕು ಶಬ್ದ ಘಟಕಕ್ಕೆ ಸಂಬಂಧಿಸಿದಂತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ತಮಗೆ ನೀಡ್ತಾ ಇದ್ದೇನೆ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೇರವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಮೊದಲನೇಕ್ಕೆ ಹೋಗೋಣ. ಮೊದಲನೇ ಕ್ವೆಶನ್ನು, ದಿ ವಾಯ್ಸ್ ಬಾಕ್ಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್. ವಾಯ್ಸ್ ಬಾಕ್ಸ್ ಅಂದರೆ ಏನು? ಧ್ವನಿಪೆಟ್ಟಿಗೆ ಅಂತ ಕರೆಯಲಾಗ್ತದೆ. ಈ ಧ್ವನಿಪೆಟ್ಟಿಗೆಯನ್ನು ಇನ್ನೊಂದು ಹೆಸರೇನು? ಅದಕ್ಕೆ ಆಪ್ಷನ್ ನೋಡೋಣ. ಸ್ಟಮಕ್, ಹಾರ್ಟ್, ಲಾರ್ನೆಕ್ಸ್, ಮೌತ್ ಅಂತ ಕರಿತೀವಿ. ನೋಡಿರಿ, ನಾವು ಧ್ವನಿಪೆಟ್ಟಿಗೆಯನ್ನು ಲಾರ್ನೆಕ್ಸ್ ಅಂತ ಕರೆಯಲಾಗ್ತದೆ ಅಥವಾ ಲ್ಯಾರಿಂಗ್ಸ್ ಅಂತಲೂ ಕರೆಯಲಾಗ್ತದೆ. ಅದಕ್ಕೆ ಧ್ವನಿಪೆಟ್ಟಿಗೆನ ಇನ್ನೊಂದು ಹೆಸರು ಏನಂದ್ರೆ ಲ್ಯಾರ್ನೆಕ್ಸ್. ಇನ್ನು ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಸೌಂಡ್ ಈಸ್ ಎ ಕೈಂಡ್ ಆಫ್. ಸೌಂಡ್ ಅನ್ನೋದು ಒಂದು ಏನು? ಶಬ್ದ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಶಕ್ತಿ ಹಲವಾರು ರೂಪಗಳನ್ನು ಹೊಂದಿರ್ತದೆ. ಹಂಗೆ ಶಬ್ದನೂ ಸಹ ಒಂದು ಶಕ್ತಿಯ ಒಂದು ರೂಪ ಅಂತ ಕರೆಯಲಾಗ್ತದೆ. ಅದಕ್ಕೆ ಇಲ್ಲಿ ಆಪ್ಷನ್ ನೋಡಿದಾಗ ವರ್ಕ್, ಎನರ್ಜಿ, ಫೋರ್ಸ್, ಪ್ರೆಷರ್ ಅದ. ಅದಕ್ಕೆ ಶಬ್ದನೂ ಸಹ ಒಂದು ಶಕ್ತಿಯ ರೂಪ. ಅದಕ್ಕೆ ಎನರ್ಜಿ ಇಸ್ ಎ ರೈಟ್ ಆನ್ಸರ್. ಯಾಕೆ ಎನರ್ಜಿ ಆಗ್ತದೆ? ವಿದ್ಯಾರ್ಥಿ ಗೊತ್ತಿರಬೇಕು. ಶಬ್ದ ಶಕ್ತಿಯನ್ನು ನಾವು ಮಾಡಿಫಿಕೇಶನ್ ಮಾಡ್ತೇವೆ. ಯಾಕಂದ್ರೆ ಶಬ್ದ ಶಕ್ತಿನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧನ ಯಾವುದಂದ್ರೆ ಮೈಕ್ರೋಫೋನ್. ಸೌಂಡ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ದ್ಯಾಟ್ ಡಿವೈಸ್ ಈಸ್ ಯಾವುದು? ಮೈಕ್ರೋಫೋನ್ ಆಗಿರ್ತದೆ. ಇನ್ನು ಥರ್ಡ್ ಕ್ವಶನ್ಗೆ ಹೋಗೋಣ. ಹಿಯರಿಂಗ್ ರೇಂಜ್ ಆಫ್ ಹ್ಯೂಮನ್ ಇಯರ್ ಈಸ್. ಹಿಯರಿಂಗ್ ರೇಂಜ್ ಆಫ್ ಹ್ಯೂಮನ್ ಇಯರ್ ಅಂದ್ರೆ ನಮ್ಮ ಕಿವಿಯು ಗ್ರಹಿಸುವ ಶಬ್ದದ ಆವೃತ್ತಿ ಎಷ್ಟಿರ್ತದೆ? ಆಪ್ಷನ್ ನೋಡೋಣ. 20 ಹರ್ಜ್ ಟು 2000 ಹರ್ಜ್, ಲೆಸ್ ದ್ಯಾನ್ 20 ಹರ್ಜ್, ಮೋರ್ ದ್ಯಾನ್ 20 ಹರ್ಜ್, 20,000 ಹರ್ಜ್, 20 ಹರ್ಜ್ ಟು 25,000 ಹರ್ಜ್ ಅಂತದ. ಅಂದರೆ ಇಲ್ಲಿ ಸರಿಯಾಗಿ ಆಪ್ಷನ್ ನೋಡಿದಾಗ ನಾವು 20 ಹರ್ಜಿದಿಂದ 20,000 ಹರ್ಜ್ ನಮ್ಮ ಕಿವಿಯು ಗ್ರಹಿಸುವ ಶಬ್ದದ ಆವೃತ್ತಿ ಇರೋದ್ರಿಂದ ಎ ಇಸ್ ಎ ರೈಟ್ ಆನ್ಸರ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 4ಗೆ ಬರೋಣ. ಪಿಚ್ ಆಫ್ ದಿ ಸೌಂಡ್ ಈಸ್ ಡಿಟರ್ಮೈನ್ಡ್ ಬೈ ಇಟ್ಸ್. ಪಿಚ್ ಅಂದ್ರೆ ಪಾರ. ಶಬ್ದದ ಪಾರವನ್ನು ಎದರ ಮೂಲಕ ನಾವು ಮೆಜರ್ ಮಾಡ್ತೇವೆ, ಅಳಿತೇವೆ, ಡಿಟರ್ಮೈನ್ ಮಾಡ್ತೇವೆ? ಆಪ್ಷನ್ ಎ ಫ್ರೀಕ್ವೆನ್ಸಿ, ಆಪ್ಷನ್ ಬಿ ಸ್ಪೀಡ್, ಆಪ್ಷನ್ ಸಿ ಆಂಪ್ಲಿಟ್ಯೂಡ್, ಆಪ್ಷನ್ ಡಿ ಲೌಡ್ನೆಸ್. ರೈಟ್ ಆನ್ಸರ್ ಏನಾಗ್ತದೆ? ಫ್ರೀಕ್ವೆನ್ಸಿ. ಯಾಕಂದರೆ ಆವೃತ್ತಿ ಹೆಚ್ಚಾದಂತೆ ಪಾರನೂ ಸಹ ಆಗ್ತದೆ. ಅಂದರೆ ಪಾರ ಅಂದರೆ ಕಂಪನ ವಿಸ್ತಾರ ಅಂತ ಕರೆಯಲಾಗ್ತದೆ. ಅದು ಸಹ ಏನಾಗ್ತದೆ? ಹೆಚ್ಚಾಗ್ತದೆ. ಇನ್ನು ಕ್ವಶನ್ ನಂಬರ್ 5ಗೆ ಬರೋಣ. ಫ್ರೀಕ್ವೆನ್ಸಿ ಆಫ್ ಸಬ್ ಸೋನಿಕ್ ಸೌಂಡ್ ಅಂತ ಕರೆಯಲಾಗ್ತದೆ. ನೋಡಿ, ಸಬ್ ಸೋನಿಕ್ ಸೌಂಡ್ ಅಂದರೆ ಏನು? ನಮ್ಗೆ ಧ್ವನಿಗಳಲ್ಲಿ 3 ರೀತಿಯ ಧ್ವನಿಗಳು ನಮ್ಮ ಕಿವಿಗೆ ಕೇಳಿಸ್ತಕ್ಕಂಥ ಶಬ್ದದ ಆವೃತ್ತಿ 20 ಹರ್ಜಿಂದ 20,000 ಹರ್ಜ್ ಇರ್ತದೆ. 20 ಹರ್ಜ್ಗಿಂತ ಕಡಿಮೆ ಆವೃತ್ತಿ ಒಂದು ಧ್ವನಿಗೆ ನಾವು ಅವಧ್ವನಿ ಅಂತ ಕರೆಯಲಾಗ್ತದೆ. 20,000 ಹರ್ಜ್ಗಿಂತ ಹೆಚ್ಚು ಆವೃತ್ತಿಗೆ ಶ್ರವಣಾತೀತ ಶಬ್ದ ಅಂತ ಕರೆಯಲಾಗ್ತದೆ. ಅಂದರೆ ಸಬ್ ಸೋನಿಕ್ ಸೌಂಡ್ ಅಂದರೆ ಅವಧ್ವನಿ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಆಪ್ಷನ್ ನೋಡಿದಾಗ ಮೋರ್ ದ್ಯಾನ್ 20 ಹರ್ಜ್, 100 ಹರ್ಜ್, ಲೆಸ್ ದ್ಯಾನ್ 20 ಹರ್ಜ್, ಮೋರ್ ದ್ಯಾನ್ 20,000 ಹರ್ಜ್ ಅದ. ಅಂದರೆ ಇಲ್ಲಿ ಆಪ್ಷನ್ ಆನ್ಸರ್ ಕರೆಕ್ಟ್. ಲೆಸ್ ದ್ಯಾನ್ 20 ಹರ್ಜ್ ಇಸ್ ಎ ರೈಟ್ ಆನ್ಸರ್. ಯಾಕಂದ್ರೆ ಅವಧ್ವನಿ ಸಬ್ ಸೋನಿಕ್ ಸೌಂಡ್ ಅಂದರೆ ನಮ್ಮ ಕಿವಿಯು ಕೇಳಲಾಗದೇ ಇರತಕ್ಕಂಥ ಶಬ್ದ ಕೆಲವು ಪ್ರಾಣಿಗಳಿಗೆ ಕೇಳಿಸ್ತದೆ. ಆ ಧ್ವನಿಯನ್ನು ನಾವು ಸಬ್ ಸೋನಿಕ್ ಸೌಂಡ್ ಅಂತ ಕರಿತೀವಿ. ಇನ್ನು 20,000 ಹರ್ಜ್ಗಿಂತ ಹೆಚ್ಚು ಶಬ್ದ ಇದ್ರೆ ನಮ್ಗೆ ಗದ್ದಲ ಶಬ್ದ ಕೇಳಿಸ್ತದೆ. ಅದಕ್ಕೆ ಶ್ರವಣಾತೀತ ಶಬ್ದ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಇದು ಇನ್ಫ್ರಾಸೋನಿಕ್ ಸೌಂಡನ್ನು ಅಂತ. ಸಬ್ ಸೋನಿಕ್ ಸೌಂಡಿಗೆ ಇನ್ನೊಂದು ಹೆಸರು ಇನ್ಫ್ರಾಸೋನಿಕ್ ಸೌಂಡ್ ಅಂತಲೂ ಕರೆಯಲಾಗ್ತದೆ. ಇನ್ನು ಕ್ವಶನ್ ನಂಬರ್ 6ಗೆ ಬರೋಣ. ಕಾಕ್ಲಿಯಾ ಈಸ್ ಎ ಪಾರ್ಟ್ ಆಫ್. ಕಾಕ್ಲಿಯಾ ಎಲ್ಲಿರ್ತದೆ? ವಿದ್ಯಾರ್ಥಿ ಗೊತ್ತಿರಬೇಕು. ಕಿವಿಯ ರಚನೆ ನೋಡಿದಾಗ ಹೊರಭಾಗದಲ್ಲಿ ಇರ್ತಕ್ಕಂಥ ಭಾಗ ಯಾವುದು? ಕರ್ನಾಳ ಇರ್ತದೆ. ಕರ್ನಾಳ ನಂತರ ತಮಟೆ ಬರ್ತದೆ. ಆಮೇಲೆ ಇಲ್ಲಿ ಸ್ಟೆಪಿಸ್, ಇಂಕಸ್, ಮ್ಯಾಲಿಯಸ್ ಎಂಬ 3 ಮೂಳೆ ಬರ್ತವೆ. 3 ಮೂಳೆ ಆದ ನಂತರ ಒಂದು ಕರ್ನಾಳ ದಾಟಿದ ನಂತರ ಒಳಭಾಗದಲ್ಲಿ ಕಾಕ್ಲಿಯ ಅಂಗ ಬರ್ತದೆ. ಅದಕ್ಕೆ ಇದು ಒಂದು ಹೀರಿಂಗ್ ಅರ್ಗ್ಯಾನು, ಸೌಂಡ್ ಪ್ರೊಡ್ಯೂಸಿಂಗ್ ಅರ್ಗ್ಯಾನು, ಮಸ್ಕ್ಯುಲರ್ ಅರ್ಗ್ಯಾನ್ಸು, ಏರ್ ಪೊಲ್ಯೂಷನ್ ಅಂದಾಗ ಇದಿದೆ ಹೀರಿಂಗ್ ಅರ್ಗ್ಯಾನ್ಸ್. ಹೀರಿಂಗ್ ಅಂದರೆ ಕೇಳಿಸ್ತಕ್ಕಂಥ ಒಂದು ಅಂಗ, ಕೇಳಿಸ್ಕೊತಕ್ಕಂಥ ಒಂದು ಅಂಗ ಕಾಕ್ಲಿ ಅಂಗ, ಶ್ರವಣ ನಾರ ಅಂತ ಕರೆಯಲಾಗ್ತದೆ. ಇನ್ನು 7ನೇ ಕ್ವಶನ್ ಬರೋಣ. 1 ಹರ್ಜ್ ಈಕ್ವಲ್ ಟು. 1 ಹರ್ಜ್ ಅಂದರೆ ಏನು? ವಿದ್ಯಾರ್ಥಿ ಗೊತ್ತಿರಬೇಕು. 1 ನಿಮಿಷದಲ್ಲಿ 60 ವೈಬ್ರೇಷನ್ಸ್ ಅದು ಅಂದರೆ ಅದು 1 ಹರ್ಜ್ ಆಗಿರ್ತದೆ. ಅದಕ್ಕೆ ಆಪ್ಷನ್ಗಳನ್ನು ನೋಡಿದಾಗ ಸಿ ಇಸ್ ಎ ರೈಟ್ ಆನ್ಸರ್. 60 ವೈಬ್ರೇಷನ್ಸ್ ಪರ್ ಮಿನಿಟ್ ಈಸ್ ಎ ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 7ಗೆ ಬರೋಣ. ಸೌಂಡ್ ಕೆನಾಟ್ ಬಿ ಟ್ರಾವೆಲ್ಸ್ ಟು. ಆಪ್ಷನ್ ಎ ಏರ್, ವಾಟರ್, ಏರ್ ಆರ್ ವ್ಯಾಕ್ಯೂಮ್. ಇಲ್ಲಿ ಏರ್ ಎರಡು ಆಗಿದಾವೆ. ಹಂಗಾರೆ ಸೌಂಡು ಯಾವ ಮಾಧ್ಯಮದ ಮೂಲಕ ಚಲಿಸೋದಿಲ್ಲ ಅಂದಾಗ ನಿರ್ವಾತದಲ್ಲಿ ಎಂದು ಚಲಿಸೋದಿಲ್ಲ. ಶಬ್ದ ವ್ಯಾಕ್ಯೂಮ್ದಾಗ ಯಾವಾಗ ಚಲಿಸೋಲ್ಲ. ಅದಕ್ಕೆ ರೈಟ್ ಈಸ್ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಅಂದರೆ ಏನು? ಗಾಳಿ ಇಲ್ಲದೇ ಇರತಕ್ಕಂಥ ಪ್ರದೇಶವನ್ನು ನಾವು ವ್ಯಾಕ್ಯೂಮ್ ಅಂತ ಕರೆಯಲಾಗ್ತದೆ. ಚಂದ್ರನ ಮೇಲೆ ಗಾಳಿ ಇಲ್ಲದೇ ಇರತಕ್ಕಂಥದ್ದು. ಚಂದ್ರನ ಮೇಲೆ ನಾವು ಮಾತಾಡಿದಾಗ ನಮ್ಮ ಧ್ವನಿ ಮತ್ತೊಬ್ಬರಿಗೆ ಕೇಳಿಸೋದಿಲ್ಲ.
ಇನ್ನು ಕ್ವಶನ್ ನಂಬರ್ 9ಕ್ಕೆ ಬರೋಣ. ದಿ ಸೌಂಡ್ ಇನ್ ದಿ ಆಡಿಬಲ್ ರೇಂಜ್ ಈಸ್ ಕಾಲ್ಡ್. ನಮ್ಮ ಕಿವಿಗೆ ಕೇಳಿಸ್ತಕ್ಕಂಥ ಶಬ್ದವನ್ನು ನಾವು ಎಂಥ ಶಬ್ದ ಅಂತ ಕರಿತೇವೆ? ಸೋನಿಕ್ ಸೌಂಡ್ ಅಂತ ಕರಿತೇವೆ. ಅಂತ ಸೌಂಡು ಸೋನಿಕ್ ಸೌಂಡ್, ಶ್ರವಣ ಶಬ್ದ. 20,000 ಹರ್ಜ್ಗಿಂತ ಹೆಚ್ಚಿದ್ರೆ ಅದಕ್ಕೆ ಅಲ್ಟ್ರಾಸೋನಿಕ್ ಅಂತ ಕರಿತೇವೆ. 20 ಹರ್ಜ್ಗಿಂತ ಕಡಿಮೆ ಇದ್ರೆ ಅದು ಸಬ್ ಸೋನಿಕ್ ಸೌಂಡ್ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರೋಣ. ನೆಕ್ಸ್ಟ್ ಕ್ವಶನ್ನು, ಸ್ಪೀಡ್ ಅಂದರೆ ಏನು? ಡಿಸ್ಟನ್ಸ್ ಟ್ರಾವಲ್ ಡಿವೈಡ್ ಬೈ ಟೈಮ್ ಟೇಕನ್, ಟೈಮ್ ಡಿವೈಡ್ ಬೈ ಡಿಸ್ಟನ್ಸ್ ಟ್ರಾವಲ್ಡ್ ಇಂಟು ಟೈಮ್ ಪ್ಲಸ್ ಡಿಸ್ಟನ್ಸ್ ಟ್ರಾವಲ್ಡ್. ರೈಟ್ ಆನ್ಸರ್ ಇಸ್ ಡಿಸ್ಟನ್ಸ್ ಟ್ರಾವಲ್ ಡಿವೈಡ್ ಬೈ ಟೈಮ್. ಯಾಕೆ ಸ್ಪೀಡ್ ಈಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಇದು ಸೂತ್ರ ಇರ್ತದೆ. ಇನ್ನು ಕ್ವಶನ್ ನಂಬರ್ 11ಕ್ಕೆ ಬರೋಣ. ದಿ ಪೆಂಡ್ಯುಲಮ್ ಆಸೋಲೇಷನ್ 20 ಟೈಮ್ಸ್ ಇನ್ ದಿ 4 seconds, ಫೈಂಡ್ ಇಟ್ ಟೈಮ್ ಪೀರಿಯಡ್ಸ್ ಅಂತ ಅಂದರು. ನೋಡಿರಿ, ಒಂದು ಪೆಂಡ್ಯುಲಮ್ ಲೋಲಕ ಇದ್ದುದು 20 ಬಾರಿ ಏನು ಮಾಡ್ತದೆ? 4 ಸೆಕೆಂಡ್ಗಳಲ್ಲಿ ಆಂದೋಲನ ಉಂಟು ಮಾಡ್ತದೆ. ಅದರ ಸಮಯ ಎಷ್ಟು ಅಂದರು? ನೋಡಿರಿ, ಆಂದೋಲನಕ್ಕೆ ಸಮಯಕ್ಕೆ ಇರ್ತಕ್ಕಂಥ ಸಂಬಂಧವನ್ನು ವಿದ್ಯಾರ್ಥಿ ತಿಳ್ಕೊಬೇಕಾಗ್ತದೆ. ಏನಂದರೆ ಅದರ ವಿಲೋಮ ಸಂಬಂಧ ಇರೋದರಿಂದ ಆ ಸೂತ್ರವನ್ನು ಹಚ್ಚಬೇಕು. 1/t=1/f. ಆಸೋಲೇಷನ್ ಫ್ರೀಕ್ವೆನ್ಸಿಯನ್ನು ಕಂಡುಹಿಡಬೇಕು. ಫ್ರೀಕ್ವೆನ್ಸಿ ಕಂಡುಹಿಡಿದಾಗ ಅದು 20/4 ಅಂದಾಗ 4 × 4 = 20 ಆಗ್ತದೆ. ಅಂದರೆ 4/20 ಇದು ಆವೃತ್ತಿ ಆಗ್ತದೆ. ಫ್ರೀಕ್ವೆನ್ಸಿ 20 ಆಗ್ತದೆ. ಯಾಕೆ ಫ್ರೀಕ್ವೆನ್ಸಿಯನ್ನು ಕಂಡುಹಿಡಿಬೇಕಾದ್ರೆ ನಾವು ಆಂದೋಲನಗಳು ಡಿವೈಡ್ ಬೈ ಒಟ್ಟು ಎಷ್ಟು ಬಾರಿ ಕಂಪನ ಆಗೈತಿ 2 ಸೆಕೆಂಡ್ದಾಗ, ಕಂಪನಗಳ ಸಂಖ್ಯೆ ಡಿವೈಡ್ ಬೈ ಸಮಯ ಆಗ್ತದೆ. 20 ಡಿವೈಡ್ ಬೈ 40 ಮಾಡಿದಾಗ 5 ಬರ್ತದೆ. ಟೈಮ್ ಪೀರಿಯಡ್ ಕಂಡುಹಿಡಿಬೇಕಾದ್ರೆ 1/t=1/f ಅದ. 1/f ಅಂದಾಗ 1/5 ಅಂದಾಗ 0.2 seconds ಆಗ್ತದೆ. ಇನ್ನು ಕ್ವಶನ್ ನಂಬರ್ 12ಕ್ಕೆ ಬರೋಣ. ಲೌಡ್ನೆಸ್ ಆಫ್ ಸೌಂಡ್ ಈಸ್ ಡಿಟರ್ನ್ ಬೈ ಅಂದರೆ ಲೌಡ್ನೆಸ್ ಅಂದರೆ ಲೌಡಾಗಿ ಜೋರಾಗಿ ಮಾತಾಡೋದಕ್ಕೆ ನಾವು ಲೌಡ್ನೆಸ್ ಅಂತ ಕರಿತೇವೆ. ಅಂದರೆ ಜೋರಾಗಿ ಮಾತಾಡ್ತಕ್ಕಂಥ ಶಬ್ದ ಅದಕ್ಕೇನಕ್ಕೆ ಎದ್ರ ಮೇಲೆ ಅವಲಂಬನೆ ಆಗಿರ್ತದೆ? ಪಿಚ್ ಮೇಲೋ, ಫ್ರೀಕ್ವೆನ್ಸಿ ಮೇಲೋ, ಆ್ಯಂಪ್ಲಿಟ್ಯೂಡ್ ಮೇಲೋ, ಟೈಮ್ ಪೀರಿಯಡ್. ಪಿಚ್ ಅಂದರೆ ಪಾರದ ಮೇಲೋ, ಆವೃತ್ತಿಯ ಮೇಲೋ, ಅಥವಾ ಕಂಪನ ವಿಸ್ತಾರದ ಮೇಲೋ, ಅಥವಾ ಸಮಯದ ಮೇಲೆ, ಆಂಪ್ಲಿಟ್ಯೂಡ್ ಮೇಲೆ ಅವಲಂಬನೆ ಆಗಿರ್ತದೆ. ಆಂಪ್ಲಿಟ್ಯೂಡ್ ಅಂದರೆ ಕಂಪನ ವಿಸ್ತಾರ ಹೆಚ್ಚಾದಂಗೆ ಶಬ್ದದ ತೀವ್ರತೆಯೂ ಸಹ ಹೆಚ್ಚಾಗಿರ್ತದೆ. ಇನ್ನು ಕ್ವಶನ್ ನಂಬರ್ 13ಕ್ಕೆ ಬರೋಣ. ನಂಬರ್ ಆಫ್ ವೈಬ್ರೇಷನ್ಸ್ ಮೇಡ್ ಬೈ ಆನ್ ವೈಬ್ರೇಟಿಂಗ್ ಬಾಡಿ ಇನ್ 1 second ಈಸ್. 1 ಸೆಕೆಂಡ್ ಒಳಗೆ 1 ವೈಬ್ರೇಷನ್ ಆತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಫ್ರೀಕ್ವೆನ್ಸಿ ಅಂತ ಕರೆಯಲಾಗ್ತದೆ. ನಂಬರ್ ಆಫ್ ವೈಬ್ರೇಷನ್ಸ್ 1 ಸೆಕೆಂಡ್ನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆಯನ್ನು ನಾವು ಆವೃತ್ತಿ ಫ್ರೀಕ್ವೆನ್ಸಿ ಅಂತ ವ್ಯಾಖ್ಯಾನಿಸಲಾಗ್ತದೆ. ನಂತರ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಡಿ ಫ್ರಾಮ್ ಇಟ್ಸ್ ಮೀನ್ಸ್ ಪೊಸಿಷನ್ ಈಸ್ ಕಾಲ್ಡ್. ಒಂದು ಮೀನ್ ಪೊಸಿಷನ್ ಅಂದರೆ ಒಂದು ತರಂಗದ ನಿಚ್ಚಲ ಸ್ಥಾನದಿಂದ ತರಂಗದ ಗರಿಷ್ಠ ಎತ್ತರವನ್ನು ನಾವು ಏನಂತ ಕರೆಯಲಾಗ್ತದೆ? ಕಂಪನ ವಿಸ್ತಾರ ಅಂತ ಕರೆಯಲಾಗ್ತದೆ. ಇಲ್ಲಿ ರೈಟ್ ಆನ್ಸರ್ ಆಂಪ್ಲಿಟ್ಯೂಡ್ ಅಂದರೆ ಕಂಪನ ವಿಸ್ತಾರ. ಇನ್ನು ಕ್ವಶನ್ ನಂಬರ್ 15. ದಿ ವೆಲಾಸಿಟಿ ಆಫ್ ಸೌಂಡ್ ಆಟ್ 20 ಡಿಗ್ರಿ ಸೆಲ್ಸಿಯಸ್ ಅಪ್ರಾಕ್ಸಿಮೇಟ್ಲಿ. ಅಂದ್ರೆ 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಶಬ್ದದ ವೇಗ ಅಂದಾಜಾಗಿ ಎಷ್ಟಿರ್ತದೆ? ಅಂದರೆ 340 ಮೀಟರ್ ಪರ್ ಸೆಕೆಂಡ್ ಇರ್ತದೆ. ರೈಟ್ ಆನ್ಸರ್ ಈಸ್ 340 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಬೈ ನಾನ್ ವೈಬ್ರೇಟಿಂಗ್ ಆಬ್ಜೆಕ್ಟ್ಸ್ ಓನ್ಲಿ, ವೈಬ್ರೇಟಿಂಗ್ ಆ್ಯಂಡ್ ನಾನ್ ವೈಬ್ರೇಟಿಂಗ್ ಆಬ್ಜೆಕ್ಟ್ಸ್. ವೈಬ್ರೇಟಿಂಗ್ ಹ್ಯಾಸ್ ಎ ನೋ ರಿಲ್ಯಾಕ್ಸೇಷನ್ ಸೌಂಡ್, ವೈಬ್ರೇಷನ್ ಆಬ್ಜೆಕ್ಟ್ಸ್ ಓನ್ಲಿ. ಅಂದ್ರೆ ವೈಬ್ರೇಷನ್ ಆಬ್ಜೆಕ್ಟ್ಸ್ ಓನ್ಲಿ. ನೋಡಿರಿ, ನೀವು ಶಬ್ದ ಉಂಟಾಗಬೇಕಾದ್ರೆ ಕಾಯಗಳ ಕಂಪನದಿಂದ ಶಬ್ದ ಉಂಟಾಗ್ತದೆ. ಕಂಪನ ಉಂಟಾದಾಗ ಮಾತ್ರ ಶಬ್ದ ಪ್ರೊಡ್ಯೂಸ್ ಆಗ್ತದೆ. ಇನ್ನು 17 ಕ್ವಶನ್. ಸೌಂಡ್ ಕೆನಾಟ್ ಟ್ರಾವೆಲ್ಸ್ ಥ್ರೂ ಶಬ್ದ ಎದರ ಮೂಲಕ ಚಲಿಸೋದಿಲ್ಲ? ರೈಟ್ ಆನ್ಸರ್ ವ್ಯಾಕ್ಯೂಮ್, ನಿರ್ವಾತದಲ್ಲಿ. ಈಗಾಗಲೇ ಕ್ವಶನ್ ಬಂದದ್ದು. ಇನ್ನು ಕ್ವಶನ್ ನಂಬರ್ 8ಗೆ ಹೋಗೋಣ. ವೈಬ್ರೇಷನ್ ಈಸ್ ಆಲ್ಸೋ ನೋನ್ ಆ್ಯಸ್. ವೈಬ್ರೇಷನ್ ನಾವು ಏನಂತ ಕರಿತೇವೆ? ವೈಬ್ರೇಟಿಂಗ್ ಮೋಷನ್ನು, ಟ್ರಾನ್ಸ್ಲೇಟಿಂಗ್ ಮೋಷನ್ನು, ಆಸೋಲೇಟರ್ ಮೋಷನ್ನು. ನನ್ ಆಫ್ ದೀಸ್ ಇದೆ. ಆಸೋಲೇಟರಿ ಮೋಷನ್ ಅಥವಾ ವೈಬ್ರೇಷನ್ ಮೋಷನ್ ಇದ್ರ ಯಾವುದು ಕರೆಕ್ಟು ಅಂದಾಗ ನಾವು ವೈಬ್ರೇಟಿಂಗ್ ಮೋಷನ್ ಈಸ್ ರೈಟ್ ಆನ್ಸರ್. ಯಾಕೆ ವೈಬ್ರೇಷನ್ ಆಗಿ ವೈಬ್ರೇಷನ್ ಉಂಟಾಗ್ತದೆ. ಇನ್ನು ಕ್ವಶನ್ ನಂಬರ್ 19ಗೆ ಬರೋಣ. ಫ್ರೀಕ್ವೆನ್ಸಿ ಈಸ್ ಎಕ್ಸ್ಪ್ರೆಸ್ಡ್ ಇನ್. ಫ್ರೀಕ್ವೆನ್ಸಿಯನ್ನು ಎತ್ತರಗಳಿತಾನವ ಫ್ರೀಕ್ವೆನ್ಸಿಯನ್ನು ಅಳತಕ್ಕಂತ ಮಾನ ಯಾವುದಂದ್ರೆ ಹರ್ಜ್ ರವರು ಮೊದಲ ಬಾರಿಗೆ ಆವೃತ್ತಿಯನ್ನು ಕಂಡುಹಿಡಿದ್ರು. ಅದಕ್ಕೆ ಅವ್ರ ಹೆಸರನ್ನೇ ಇಟ್ಟರು. ಅದಕ್ಕೆ ಇದ್ರ ಎಸ್ಐನ್ ಇಟ್ಟು ಹರ್ಜ್. ಇನ್ನು ನಂಬರ್ ಆಫ್ ಆಸೋಲೇಷನ್ಸ್ ಪರ್ ಸೆಕೆಂಡ್ ಈಸ್ ಕಾಲ್ಡ್. ನಂಬರ್ ಆಫ್ ಆಸೋಲೇಷನ್ ಪರ್ ಸೆಕೆಂಡ್ ಅಂದರೆ ಕಂಪನ 1 ಸೆಕೆಂಡ್ ಉಂಟಾದ ಕಂಪನಗಳ ಸಂಖ್ಯೆಯನ್ನು ಫ್ರೀಕ್ವೆನ್ಸಿ ಆಫ್ ಆಸೋಲೇಷನ್ ಅಂತ ಕರೆಯಲಾಗ್ತದೆ. ಈಗಾಗಲೇ ಇದು ಕ್ವಶನ್ ಬಂದಿದೆ. ಫ್ರೀಕ್ವೆನ್ಸಿ ಅಂತ ಕರೆಯಲಾಗ್ತದೆ.
ಇನ್ನು ಅಬೌಟ್ ಡ್ಯಾಶ್ ಡೆಸಿಬಲ್ ಇಸ್ ದ ಸೌಂಡ್ ಬಿಕಮ್ ಫಿಸಿಕಲಿ ಪೇನ್ಫುಲ್. ಫಿಸಿಕಲಿ ನಮಗೆ ಕೇಳೋಕ್ಕೆ ಎಷ್ಟು ಆವೃತ್ತಿ ಶಬ್ದ ಇದ್ದರೆ ನಮ್ಮ ಕಿವಿಗೆ ಕೇಳೋಕ್ಕಾಗಲ್ಲ. 80 ಡೆಸಿಬಲ್ಗಿಂತ ಜಾಸ್ತಿ ಆದ್ರೆ ಆ ಶಬ್ದ ನಮ್ಗೆ ಕಿವಿಗೆ ಕೇಳೋಕ್ಕಾಗಲ್ಲ. when the amplitude of vibration is large, sound produced is. ಅಂದ್ರೆ ಆಂಪ್ಲಿಟ್ಯೂಡ್ ಜಾಸ್ತಿ ಆಯ್ತು, ಲಾರ್ಜ್ ಆಯ್ತು, ಅವಾಗ ಸೌಂಡ್ ಹೆಂಗೆ ಕೇಳಿಸ್ತದ, ಲೌಡಾಗಿ ಕೇಳಿಸ್ತದನೋ ಅದು ಸ್ಮೂತಾಗಿ ಕೇಳಿಸ್ತದನೋ, ಸೌಂಡ್ ಕೇಳಿಸೋದನ್ನೋ ಅಥವಾ ನೋ ರಿಲ್ಯಾಕ್ಷನ್ ಬಿಟ್ವೀನ್ ಆಂಪ್ಲಿಟ್ಯೂಡ್ ಆ್ಯಂಡ್ ಸೌಂಡ್ ಇರ್ತದನೋ, ಲೌಡ್ ಜೋರಾಗಿ ಕೇಳಿಸ್ತದೆ. ಯಾಕೆ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಹೆಚ್ಚತ್ತಂದ್ರೆ ಲೌಡ್ನೆಸ್ ಸಹ ಹೆಚ್ಚಿರ್ತದೆ. ಯಾಕಂದರೆ ಆಂಪ್ಲಿಟ್ಯೂಡ್ ಡೈರೆಕ್ಟ್ಲಿ ಪ್ರಪೋಸ್ ಟು ಲೌಡ್ನೆಸ್ ಆಫ್ ದಿ ಸೌಂಡ್ ಆಗಿರ್ತದೆ. ಇನ್ನು ಹ್ಯೂಮನ್ ಕ್ಯಾನ್ ಹಿಯರ್ ಸೌಂಡ್ ಇನ್ ರೇಂಜ್ ಇಸ್. ಮಾನವನಿಗೆ ಕೇಳ್ತಕ್ಕಂಥ ಕಿವಿಯ ಶಬ್ದ ಆವೃತ್ತಿ 20 ಹರ್ಜಿಂದ 20,000 ಹರ್ಜ್ ಇರ್ತದೆ. ಅಂದರೆ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನ ಎಕ್ಸಾಮ್ದಾಗ ಇನ್ನೊಮ್ಮೆ ಈ ರೀತಿನೇ ಕೇಳ್ಬೋದು, 20 ಹರ್ಜಿಂದ 20 ಕಿಲೋ ಹರ್ಜ್ ಅಂತ ಆಪ್ಷನ್ ಕೊಡ್ಬೋದು. ಇನ್ನು 24th ಕೋನ ಆ್ಯನ್ ಅಲ್ಟ್ರಾಸೌಂಡ್ ಇಕ್ವಿಪ್ಮೆಂಟ್ ವರ್ಕ್ಸ್ ಆ್ಯಟ್ ಫ್ರೀಕ್ವೆನ್ಸಿ. ಅಂದರೆ ಅಲ್ಟ್ರಾಸೌಂಡ್ ಅಂದರೆ ಶ್ರವಣಾತೀತ ತರಂಗನ ಉಪಯೋಗ ಮಾಡ್ತಕ್ಕಂಥ ಕೆಲವೊಂದು ಸಾಧನಗಳು ಅದರ ಆವೃತ್ತಿ ಎಷ್ಟಿರ್ತದೆ, ಹೈಯರ್ ದ್ಯಾನ್ 20,000 ಹರ್ಜ್ ಇರ್ತದೆ. ಅಂದರೆ 20,000 ಹರ್ಜ್ಗಿಂತ ಹೆಚ್ಚಿರ್ತಕ್ಕಂಥ ಶಬ್ದ ಶ್ರವಣಾತ್ ಶಬ್ದ. ಅದ್ರ ಮೇಲೆ ECG ಕೆಲಸ ಮಾಡ್ತದೆ, ಸೋನೋಗ್ರಫಿ ಕೆಲಸ ಮಾಡ್ತದೆ. ಇದು ರೈಟ್ ಆನ್ಸರ್. ಇನ್ನು 25ಗೆ ಬರೋಣ. ವಾಯ್ಸ್ ಆಫ್ ಮ್ಯಾನ್ ಈಸ್ ಹೆವಿ ಕಂಪೇರ್ಡ್ ಟು ಹ್ಯೂಮನ್ ಬಿಕಾಸ್. ಅಂದರೆ ತರತ್ತ ಮ್ಯಾನ್ ಎಂದು ವುಮನ್ಗಿಂತ ಭಾಳಷ್ಟು ಹಾರ್ಡ್ ಇರ್ತದೆ. ಯಾಕೆ ಹಾರ್ಡ್ ಇರ್ತದೆ? ರೈಟ್ ಆನ್ಸರ್ ಇನ್ ಮೇಲ್ ವೆಹಿಕಲ್ ಕಾರ್ಡ್ ಈಸ್ ಲಾಂಗರ್. ಧ್ವನಿಪೇಟಿಗೆ ಪುರುಷರದು ಸ್ತ್ರೀಯರಿಗಿಂತ ದೊಡ್ಡದಾಗಿರೋದ್ರಿಂದ ಧ್ವನಿ ಇದ್ದದ ಹೊರಟಾಗಿ ಯಾವಾಗಲೂ ಕೇಳಿಸ್ತಿರ್ತದೆ. ಇನ್ನು ಕ್ವಶನ್ ನಂಬರ್ 26. ಇಯರ್ ಡಮ್ ಈಸ್ ಎ ಪಾರ್ಟ್ ಆಫ್. ಇಯರ್ ಡಮ್ ಅಂದರೆ ಕಿವಿಯ ತಮಟೆ. ಕಿವಿಯ ತಮಟೆ ದಿಸ್ ಈಸ್ ಎ ಶ್ರವಣ ಅಂಗ, ಕಿವಿಯ ಅಂಗದು, ಹಿಯರಿಂಗ್ ಆರ್ಗಾನ್ಸ್. ರೈಟ್ ಈಸ್ ಆನ್ಸರ್. ನೆಕ್ಸ್ಟು ಟು ಆ್ಯನ್ ಪ್ರೊಮೋಷನ್ ಆಫ್ ಅಬ್ಜೆಕ್ಟ್ ಈಸ್ ಕಾಲ್ಡ್. ಪ್ರೊಮೋಷನ್ ಒಂದು ವಸ್ತು ಚಲನೆ ಆತಂದ್ರೆ ಅದಕ್ಕೆ ಏನು ಕರಿತಾನವ? ದಟ್ ಈಸ್ ವೈಬ್ರೇಷನ್ಸ್ ಅಂತ ಕರೆಯಲಾಗ್ತದೆ. ಇನ್ನು ಸೌಂಡ್ ಪ್ರೊಪಗೇಷನ್ ಮ್ಯಾಕ್ಸಿಮಮ್ ಮೀನ್ಸ್. ಶಬ್ದದ ಚಲನ ಯಾವುದರಲ್ಲಿ ಜಾಸ್ತಿ ಇರ್ತದೆ? ಗ್ಯಾಸ್ದಲ್ಲಿ, ಲಿಕ್ವಿಡ್ದಲ್ಲಿ, ಸೊಲಿಡ್ದಲ್ಲಿ, ಎಲ್ಲದರಲ್ಲಿ ಇರ್ತದೆ. ನೋಡಿ, ಯಾವಾಗಲೂ ಘನವಸ್ತುಗಳಿಗಿಂತ ದ್ರವವಸ್ತುಗಳಿಗಿಂತ ಘನವಸ್ತುಗಳಲ್ಲಿ ಶಬ್ದದ ವೇಗ ಹೆಚ್ಚಿರ್ತದೆ. ಆದರೆ ಹೆಚ್ಚಾಗಿ ಘನವಸ್ತುಗಳಲ್ಲಿ ಇರ್ತದೆ, ಅದರ ನಂತರ ದ್ರವವಸ್ತುಗಳು, ಅದರ ನಂತರ ಅನಿಲಗಳಲ್ಲಿ ಕಡಿಮೆ ಇರ್ತದೆ. ಹಂಗಾರೆ ಇಲ್ಲಿ ರೈಟ್ ಆನ್ಸರ್ ಈಸ್ ಸಾಲಿಡ್. ಇನ್ನು ವಿಚ್ ಪಾರ್ಟ್ ಆಫ್ ಹ್ಯೂಮನ್ ಇಯರ್ ಕನ್ವರ್ಟ್ಸ್ ಸೌಂಡ್ ವೈಬ್ರೇಷನ್ಸ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಅಂದರೆ ನಮ್ಮ ಕಿವಿಯಲ್ಲಿ ಯಾವ ಅಂಗ ಶಬ್ದದ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡ್ತದೆ? ಅದು ಯಾವುದರ ರೈಟ್ ಆನ್ಸರ್ ಕಾಕ್ಲಿ ಅಂಗ. ಶ್ರವಣ ನರಗಳಿಗೆ ಅದನ್ನು ರವಾನೆ ಮಾಡ್ಬೇಕಾರೆ ಅದರ ಎಲೆಕ್ಟ್ರಿಕ್ ವಿದ್ಯುತ್ ಸಂಕೇತಗಳಾಗಿ ಶ್ರವಣ ನರಗಳಿಗೆ ಮೂಲಕ ಮೆದುಳಿಗೆ ರವಾನೆ ಮಾಡ್ತಿರ್ತದೆ. ಅದರ ಕಾಕ್ಲಿ ಆಸ್ ಎ ರೈಟ್ ಆನ್ಸರ್. ಇನ್ನು ವಾಟ್ ಡು ಡಾಲ್ಫಿನ್ಸ್, ಬ್ಯಾಟ್ಸ್ ಆ್ಯಂಡ್ ಪರ್ಫೈಸ್ ಯೂಸ್ಡ್. ಅಂದರೆ ಡಾಲ್ಫಿನ್ಸ್ಗಳು, ಬ್ಯಾಟ್ಸ್ಗಳು ಯಾವ ಶಬ್ದವನ್ನು ಗ್ರಹಿಕೆ ಮಾಡ್ಕೋತಾವು? ಅಲ್ಟ್ರಾಸೋನಿಕ್ ಸೌಂಡ್, ಶ್ರವಣಾತೀತ ತರಂಗವನ್ನು ಗ್ರಹಿಕೆ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯ ಡಾಲ್ಫಿನ್ಗಳಿಗೆ, ಬ್ಯಾಟ್ಸ್ಗಳಿಗೆ, ಪರ್ಫೈಸ್ಗಳಿಗೆ ಇರ್ತದೆ. ಇನ್ನು ಚಿಲ್ಡ್ರನ್ಸ್ ಅಂಡರ್ ದಿ ಏಜ್ ಆಫ್ 5 ಕ್ಯಾನ್ ಹಿಯರ್ ಅಪ್ ಟು. 5 ವಯಸ್ಸಿಗಿಂತ ಕಡಿಮೆ ಮಕ್ಕಳು ಎಷ್ಟು ಆವೃತ್ತಿಯ ಶಬ್ದವನ್ನು ಗ್ರಹಿಕೆ ಮಾಡಿಕೊಳ್ಳಬಲ್ಲರು? 25 ಕಿಲೋ ಹರ್ಜ್ದಷ್ಟು ಅವರ ಆವೃತ್ತಿಯನ್ನು 25,000 ಹರ್ಜ್ ಇದ್ರೂ ಸಹ ಅವರಿಗೆ ಕಿವಿಗೆ ಶಬ್ದ ಕೇಳಿಸ್ತಿರ್ತದೆ. ನಮ್ಮ ಕಿವಿಗೆ ಅದು ಗದ್ದಲವಾಗಿ ಕೇಳಿಸ್ತದೆ. ಇನ್ನು ರಿವರ್ಬ್ರೇಷನ್ಸ್ ಆಫ್ ಸೌಂಡ್ ಈಸ್ ಯೂಸ್ಡ್ ಇನ್. ರಿವರ್ಬ್ರೇಷನ್ ಅಂದರೆ ಏನು? ಅನುರಣನ, ಪುನರ್ ಪ್ರತಿಫಲನ. ಶಬ್ದ ಹೊಳ್ಳಿ ಪ್ರತಿಧ್ವನಿ ಕೇಳಿಸಾಕತ್ತೆ, ಪ್ರತಿಫಲನ ಆಕೈತೆ ಅಂದ್ರೆ ಅದಕ್ಕೆ ಪ್ರತಿಧ್ವನಿ ಅಂತ ಕರೆಯಲಾಗ್ತದೆ. ಆ ಪ್ರತಿಧ್ವನಿ ಅಂದರೆ ಪ್ರತಿಫಲನ ಅಂತ ಕರೆಯಲಾಗ್ತದೆ. ಆ ಪ್ರತಿಫಲನ ಎಲ್ಲಿ ಉಂಟಾಗ್ತದೆ? ಆಪ್ಷನ್ ನೋಡ್ರಿ. ಯಾವ ವಸ್ತುಗಳಲ್ಲಿ ಈ ಕ್ರಿಯೆ ಅನುರಣನ ಎಂಬ ಒಂದು ಪ್ರಕ್ರಿಯೆಯನ್ನು ಬಳಕೆ ಮಾಡ್ತದೆ? ಟೆಲಿಸ್ಕೋಪದಲ್ಲಿ ಬಳಕೆ ಮಾಡ್ತದೆ, ಡ್ರಮ್ಫೆಟ್ಸು, ಮೆಗಾಫೋನು, ಆಲ್ ಆಫ್ ದೀಸ್ ಇರ್ತದೆ. ಎಲ್ಲವುಗಳಲ್ಲಿ ಶಬ್ದದ ಗುಣಿತ ಪ್ರತಿಫಲನದ ಅನ್ವಯಗಳಿಂದ ಎಲ್ಲವುಗಳಲ್ಲಿ ಬಳಕೆ ಮಾಡಲಾಗ್ತದೆ. ಇನ್ನು ಸ್ಪೀಡು, ವೇವ್ಲೆಂತು ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಸೌಂಡ್ ಆರ್ ರಿಲೇಟೆಡ್ ಟು. ಅಂದರೆ ಸ್ಪೀಡು, ವೇವ್ಲೆಂತ್ ಮತ್ತು ಫ್ರೀಕ್ವೆನ್ಸಿಗೆ ಸಂಬಂಧ ಏನು ಅಂತ ಕೇಳಲಾಗಿದೆ. ಈಗ ಶಬ್ದದ ಜವಾನ ಕಂಡಿಬೇಕಾದ ತರಂಗ ದೂರ ಇಂಟು ಆವೃತ್ತಿ ಇರ್ತದೆ. ಅದಕ್ಕೆ ಇಲ್ಲಿ ರೈಟ್ ಆನ್ಸರ್ ಈಸ್ ಸಿ. ಯಾಕಂದರೆ V = λ ಇಂಟು ಮ್ಯೂ ಆಗಿರ್ತದೆ. ನಂತರ ಯೂನಿಟ್ ಯೂಸ್ ಟು ಮೇಜರ್ ದಿ ಲೌಡ್ನೆಸ್ ಆಫ್ ಸೌಂಡ್.
ಶಬ್ದದ ವೇಗ ಹೆಚ್ಚು ಧ್ವನಿ ಇದ್ರೆ ಅದರದ ಯೂನಿಟ್ ಏನು ಎದುರಾಗೈತಾರೋ ಡೆಸಿಬಲ್ದಾಗ ಐತಾರೋ ಅದಕ್ಕಾಗಿ ರೈಟ್ ಆನ್ಸರ್ ಈಸ್ ಎ ಡೆಸಿಬಲ್. ಯಾಕೆ ಶಬ್ದದ ತೀವ್ರತೆಯನ್ನು ಡೆಸಿಬಲ್ ಮಾನದಲ್ಲಿ ಅಳೆಯಲಾಗ್ತದೆ. ಇನ್ನು ಆನ್ ಇನ್ಕ್ರೀಜಿಂಗ್ ದಿ ಟೆಂಪ್ರೇಚರ್ ದಿ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್. ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ಶಬ್ದದ ವೇಗ ಗಾಳಿಯಲ್ಲಿ ಏನಿರ್ತದೆ, ಹೆಚ್ಚಾಗ್ತದನೋ ಕಡಿಮೆ ಆಗ್ತದನೋ ಅದು ಚೇಂಜ್ ಆಗೋದಿಲ್ಲನೋ ಅಥವಾ ಫಸ್ಟ್ ಚೇಂಜ್ ಆಗ್ತದೆ ನಂತರ ಕಾನ್ಸ್ಟಂಟ್ ಉಳಿತದೆ ಅಂತ ಆಪ್ಷನ್ ಕೊಡಲಾಗಿದೆ. ಹಂಗಾರೆ ಇಲ್ಲಿ ನೋಡಿದಾಗ ಇನ್ನು ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ಸ್ಪೀಡ್ ಆಫ್ ಸೌಂಡ್ ಇಸ್ ಆಲ್ಸೋ ಇನ್ಕ್ರೀಸಸ್. ಬಿಸಿಲು ಜಾಸ್ತಿ ಆತಂದ್ರೆ ಶಬ್ದದ ಜವನು ಸಹ ವೇಗವಾಗಿ ಚಲಿಸ್ತದೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಬರೋಣ. ನೆಕ್ಸ್ಟ್ ಕ್ವೆಶನು, ನೋಟ್ ಈಸ್ ಎ ಸೌಂಡ್. ನೋಟ್ ಈಸ್ ಎ ಸೌಂಡ್ ಅಂದರೆ ಶಬ್ದವನ್ನು ನೋಟ್ ಮಾಡ್ಕೊಂಡ್ರೆ ಅದಕ್ಕೆ ಏನಂತ ಕರೆಯಲಾಗ್ತದೆ, ಸಿಂಗಲ್ ಫ್ರೀಕ್ವೆನ್ಸಿ. ಒಂದೇ ರೀತಿಯ ನೋಟು ಒಂದೇ ರೀತಿಯ ಧ್ವನಿ ಇತ್ತಂದ್ರೆ ಅದಕ್ಕೆ ಏನಂತ ಕರಿತವೆ, ಸಿಂಗಲ್ ಫ್ರೀಕ್ವೆನ್ಸಿಯ ಸಿಂಗಲ್ ಆವೃತ್ತಿಯ ಶಬ್ದ ಅಂತ ಕರೆಯಲಾಗ್ತದೆ. ಇನ್ನು ಸೋನಾರ್ ಸೋನಾರ್ದಾಗ ಯಾವ ಶಬ್ದವನ್ನು ಯೂಸ್ ಮಾಡ್ತಾರೋ, ಅಲ್ಟ್ರಾಸೋನಿಕ್ ಯೂಸನ್ನು ಶ್ರವಣಾತೀತ ಶಬ್ದವನ್ನು ಯೂಸ್ ಮಾಡ್ತಾರೆ. ಯಾಕೆ ಸೋನಾರ್ ಮೀನ್ಸ್ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್. ಶ್ರವಣಾತೀತ ಶಬ್ದದಿಂದ ವ್ಯಾಪ್ತಿ ನಿರ್ಧಾರ ಅಥವಾ ವಿಸ್ತೃತ ರೂಪ ಆಗಿರ್ತದೆ, ಅದಕ್ಕಾಗಿ ಅದನ್ನಲ್ಲಿ ಯೂಸ್ ಮಾಡಲಾಗ್ತದೆ. ಅದಕ್ಕೆ ಇಲ್ಲಿ ಆನ್ಸರ್ ಇಸ್ ಅಲ್ಟ್ರಾಸೋನಿಕ್ ವೇವ್ಸ್ ಇಸ್ ಎ ರೈಟ್ ಆನ್ಸರ್ ಆಗಿರ್ತದೆ. ಹಂಗಾರೆ ಈ ಚಿತ್ರ ನೋಡಿದಾಗ 38 ನಂಬರ್ ಕ್ವಶನು, ಕರ್ವ್ ಹಾಫ್ ವೇವ್ ಲೆಂತ್ ಈಸ್. ಹಾಫ್ ವೇವ್ ಲೆಂತ್ ಯಾವ್ದು ಸೂಚಿಸ್ತದೆ ಅಂದ್ರೆ ಅರ್ಧ ತರಂಗ ದೂರವನ್ನು ಸೂಚಿಸ್ತಕ್ಕಂಥ ರೇಖೆ ಯಾವುದು, ಎ ಬಿನೋ ಅಥವಾ ಬಿ ಡಿನೋ ಅಥವಾ ಡಿನೋ ಅಥವಾ ಎನೋ. ಇಲ್ಲಿ ಅರ್ಧ ವೇವ್ ಲೆಂತ್ ಅಂತ ಸೂಚಿಸೋದು ಬಿ ಡಿ ಆಗಿರ್ತದೆ, ಅದಕ್ಕೆ ರೈಟ್ ಆನ್ಸರ್ ಈಸ್ ಬಿ ಡಿ. ಫುಲ್ ವೇವ್ ಲೆಂತು ಎ ಇ ಆದರೆ ಅರ್ಧ ವೇವ್ ಲೆಂತು ಬಿ ಡಿ ಆಗಿರ್ತದೆ. ಇನ್ನು ಕ್ವೆಶನ್ ನಂಬರ್ 39 ಬರೋಣ. ಇನ್ಫ್ರಾ ಸೌಂಡ್ ಕ್ಯಾನ್ ಬಿ ಹಿಯರ್ಡ್ ಬಾಯ್. ಅವಧ್ವನಿ ಅತ್ಯಂತ 20 ಹರ್ಜ್ಗಿಂತ ಕಡಿಮೆ ಆವೃತ್ತಿಯ ಶಬ್ದವನ್ನು ಅವಧ್ವನಿ ಇನ್ಫ್ರಾಸೌಂಡ್ ಅಂತ ಕರೀತಾರೆ. ಅದನ್ನು ಯಾವ ಜೀವಿಗಳಿಗೆ ಅದು ಕೇಳಿಸ್ತದೆ ಅಂದಾಗ ಡೈನೋಸಾರಗಳಿಗೆ ಅವು ಕೇಳಿಸ್ತದೆ. ಅದಕ್ಕೆ ರೈನೋಸಾರಸ್ ಇಸ್ ಎ ರೈಟ್ ಆನ್ಸರ್. ಇನ್ನು 40 ಕ್ವೆಶನ್ ನಂಬರ್, ದಿ ಸೆನ್ಸೇಷನ್ ಆಫ್ ಸೌಂಡ್ ಪರ್ಸಿಸ್ಟ್ ಆಫ್ ಇನ್ ಅವರ್ ಬ್ರೈನ್ ಫಾರ್ ಅಬೌಟ್. ಯಾರೇ ಒಬ್ಬ ವ್ಯಕ್ತಿ ಮಾತಾಡಿದ ನಂತರ ನಮಗೆ ಬ್ರೈನಿಗೆ ಮೆದುಳಿಗೆ ಅದು ಎಷ್ಟು ಸೆಕೆಂಡ್ ನಂತರ ಒಬ್ಬ ವ್ಯಕ್ತಿಗಳು ಅದು ಕೇಳಿಸ್ತದೆ ಅಂದ್ರೆ ಕೇವಲ 0.1 ಸೆಕೆಂಡ್ದೊಳಗೆ ನಮ್ಗೆ ಅದಕ್ಕೆ ಕೇಳಿಸ್ತದೆ. ಅದಕ್ಕೆ ರೈಟ್ ಆನ್ಸರ್ 0.1 ಸೆಕೆಂಡ್. ನೆಕ್ಸ್ಟ್ ಕ್ವೆಶನು, ಸೌಂಡ್ ಯೂಸುವಲಿ ಟ್ರಾವೆಲ್ಸ್ ಥ್ರೂ ದಿ ವಿಚ್ ಮೀಡಿಯಮ್ ಟು ರೀಚ್ ಅವರ್ ಇಯರ್ಸ್. ಶಬ್ದ ಯಾವ ಮಾಧ್ಯಮದ ಮೂಲಕ ನಮ್ಮ ಕಿವಿಗೆ ಕೇಳಿಸ್ತದೆ, ಏರ್. ರೈಟ್ ಆನ್ಸರ್ ಇಸ್ ಏರ್. ಗಾಳಿ ಮಾಧ್ಯಮದ ಮೂಲಕ ನಮಗೆ ಶಬ್ದ ಕೇಳಿಸ್ತದೆ. ವಾಟ್ ಈಸ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್. ಶಬ್ದದ ವೇಗ ಬೆಳಕಿನಲ್ಲಿ ಎಷ್ಟಿರ್ತದೆ ಅಂದಾಜಾಗಿ ನೋಡಿದಾಗ 330 ಮೀಟರ್ ಪರ್ ಸೆಕೆಂಡ್. ಕೆಲವೊಂದು ಪುಸ್ತಕದಲ್ಲಿ 332 ಕೊಡಲಾಗಿದೆ. ಅದಕ್ಕೆ ರೈಟ್ ಆನ್ಸರ್ ಇಸ್ 330 ಇಸ್ ರೈಟ್ ಆನ್ಸರ್. ಇನ್ನು 43 ಬರೋಣ. ವಾಟ್ ಈಸ್ ದ ಲೌಡ್ನೆಸ್ ಆಫ್ ಸೌಂಡ್ ನಾರ್ಮಲ್ ಬ್ರೀದಿಂಗ್. ನಾವು ಸಾಮಾನ್ಯವಾಗಿ ಉಸಿರಾಟ ಕ್ರಿಯೆ ಮಾಡುವಾಗ ಶಬ್ದದ ತೀವ್ರತೆ ಲೌಡ್ನೆಸ್ ಎಷ್ಟಿರ್ತದೆ, ಎಷ್ಟು ಡೆಸಿಬಲ್ ಇರ್ತದೆ ನಿಮ್ಗೆ ಗೊತ್ತಿರ್ಬೋದು ವಿದ್ಯಾರ್ಥಿಗಳು. ಈಗಾಗಲೇ ಇದರ ಆನ್ಸರು 10 ಡೆಸಿಬಲ್ ಇರ್ತದೆ. ಅಂದರೆ ಕಡಿಮೆ ಆವೃತ್ತಿ ಇರ್ತದೆ. 10 ಡೆಸಿಬಲ್ ಇದ್ದಾಗ ನಾವು ಉಸಿರಾಟ ಕ್ರಿಯೆಯನ್ನು ಮಾಡ್ತಿರ್ತೇವೆ. ಇನ್ನು ವಾಟ್ ಈಸ್ ದಿ ಲೆಂತ್ ಆಫ್ ಹೆಕಲ್ ಕಾರ್ಡ್ ಇನ್ ಮೆನ್ಸ್. ಮಾನವನ ಧ್ವನಿಪೇಟಿಗೆ ಅದು ಪುರುಷನ ಧ್ವನಿಪೇಟಿಗೆ ಉದ್ದ ಎಷ್ಟಿರ್ತದೆ ಅಂತ ಕೇಳಲಾಗಿದೆ. ಅದು ಎಷ್ಟಿರ್ತದೆ 10 ಮೀಟರ್ ಇರ್ತದನೋ ಅಥವಾ 20 ಮೀಟರ್ ಇರ್ತದನೋ ಅಥವಾ 15 ಮಿಲಿಮೀಟರ್ ಇರ್ತದೆ ಅಥವಾ 5 ಮಿಲಿಮೀಟರ್ ಇರ್ತದೆ. 20 ಮಿಲಿಮೀಟರ್ ಇರ್ತದೆ. ರೈಟ್ ಆನ್ಸರ್ ಈಸ್ 20 ಮಿಲಿಮೀಟರ್. ಇನ್ನು ವಾಟ್ ಈಸ್ ದಿ ಲೆಂತ್ ಆಫ್ ಹೆಕಲ್ ಕಾರ್ಡ್ ವುಮನ್ಸ್. ಮಹಿಳೆಯರ್ದು ಎಷ್ಟಿರ್ತದೆ, ಮಹಿಳೆಯರ್ದು ಎಷ್ಟಿರ್ತದೆ 15 ಮಿಲಿಮೀಟರ್ ಇರ್ತದೆ. ಅದಕ್ಕೆ ಧ್ವನಿ ಸ್ಮೂತಾಗಿರ್ತದೆ. ಇನ್ನು ವಾಟ್ ಟೈಪ್ ಆಫ್ ವೇವ್ಸ್ ಆರ್ ಸೌಂಡ್ ವೇವ್ಸ್. ಶಬ್ದದ ತರಂಗಗಳು ಎಂಥ ತರಂಗಗಳು ಕರೀತಾರೆ. ತರಂಗಗಳಲ್ಲಿ 2 ವಿಧಗಳು, ಅಡ್ಡ ತರಂಗಗಳು ಮತ್ತು ನೀಳ ತರಂಗ ಅಂತ ಕರಿತೇವೆ. ಶಬ್ದದ ತರಂಗಗಳನ್ನು ನೀಳ ತರಂಗ ಅಂತ ಕರೆಯಲಾಗ್ತದೆ. ಅದಕ್ಕೆ ಇದರಿಗೆ ಲಾಂಜಿಟ್ಯೂಡ್ನಲ್ ವೇವ್ಸ್, ಇದು ನೀಳ ತರಂಗ ಅಂತ ಕರೆಯಲಾಗ್ತದೆ. ಇಷ್ಟು ಅಭ್ಯಾಸದಲ್ಲಿ ಇಷ್ಟು ಜನರಲ್ ಸೈನ್ಸ್ ಶಬ್ದ ಘಟಕಕ್ಕೆ ಸಂಬಂಧಿಸಿದಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವು. ವಿದ್ಯಾರ್ಥಿಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.